ಬಿಡ್ತಾಳೋ ಇಲ್ವೋ. ನೀವ್ ಹೀಗೆ ಆಡ್ತಿದ್ರೆ ನಾನಂತೂ ನಿಮ್ಮನ್ನ ಸುಮ್ಮನೆ ಬಿಡಲ್ಲ. ಸರಿ ಆಯ್ತು, ಅವ್ವ ಸಿಹಿ ಕೊಟ್ಟವಳೆ, ನೀವೆಲ್ಲರೂ ತಿನ್ನಿ. ತಕ್ಕಪ್ಪಯ್ಯ ಬೇಡವಾ ತಕ್ಕಳಿ. ಬೇಡ ಅವೇ ಇದೇನವೇ ಎಲ್ಲರೂ ಖುಷಿ ಸಮೇತಾಗೆ ಸಿಹಿ ಅನ್ಸ್ತಾರೆ. ನೀನು ನಾವೆಲ್ಲ ಇಲ್ಲಿ ಗಾಬರಿ ಬಿದ್ದಿದ್ದೀವಿ, ಬಂದ್ಬಿಟ್ಟು ಸಿಹಿ ಅನ್ಸ್ತಿದ್ಯಾ? ಏ ಸುಮ್ಕೆ ತಿನ್ಲ, ಎಲ್ಲದಕ್ಕೂ ಒಂದು ಅಂತ್ಯ ಅಂತ ಇದ್ದೇ ಇರ್ತೈತೆ. ಎಲ್ಲ ವಿಚಾರ ಬಯಲಿಗೆ ಬರಲೇಬೇಕು. ಅಬ್ಬನ್ ಫೋನ್ ಇಲ್ಲೇ ಇದೆ. ಕೊಬ್ಬರಿ ಮಿಠಾಯಿ ಚೆನ್ನಾಗಿದೆ ಅಕ್ಕ, ನೀನು ತಿನ್ನು. ಇದೇನಿದು ಪುಟ್ಟಕ್ಕನ ಗಂಟ್ಲು ಹಿಂಗಾಗ್ಬಿಟ್ಟದೆ. ತಂಗ್ಳನ್ನ ತಿಂದು ಗಂಟ್ಲು ಕೆಟ್ಟೋಗಿರ್ಬೇಕು. ಪುಟ್ಟಕ್ಕ, ನಾ ಹೇಳೋದನ್ನ ಸರಿಯಾಗಿ ಗಮನ ಇಟ್ಟು ಕೇಳಿಸ್ಕೊ. ನೀನು ಬಂದವ್ರಿಗೆ ಸ್ವಾದಿ ಅಂತ ಊಟಕ್ಕೆ ಬಡಿಸ್ತೀಯ, ಆದ್ರೆ ನಿನ್ನ ಮಕ್ಕಳು ಆ ಬಂಗಾರಮ್ಮನ ಸೊಸೆ ಜೊತೆ ಸೇರ್ಕೊಂಡು ಊರು ತುಂಬ ಸ್ನೇಹನ ಸೇರ್ಕೊಂಡು ದಿಗ್ಳು ಪಡಿಸ್ತಾವ್ರೆ. ಇಸೆ ಕೇಳಿ ಸಾಕೈತೆ, ನನಗೂ ಹಂಗೆ ಆಯಿತು. ಆ ಸ್ನೇಹನ ಹೆಸರಲ್ಲಿ ಈ ಸ್ನೇಹ ಆಟ ಆಡ್ತವಳೆ. ಅವಳೆ ಎಲ್ಲರಿಗೂ ಎದುರಿಸಿ ಆ ತಾಂಡವನ್ನ ಕೆಲಸ ಬಿಡಂಗೆ ಮಾಡಿದ್ದು. ಈ ಇಸೆ ಎಲ್ಲ ಹೆಂಗೋ ರಾಜಿ ಗೊತ್ತಾಗ್ಬಿಟ್ಟದೆ. ಅವ್ರ ಬಾಣನ ಅವ್ರಿಗೆ ತಿರುಗಿಸ್ಬೇಕು ಅಂತ ಏನೋ ಪ್ಲಾನ್ ಮಾಡವಳೆ. ಏನು ಅಂತ ಗೊತ್ತಾ? ಅವೇ ಇದೇನವೇ, ನಾವು ಹೆಣ್ದಿರುವಾಗ ನಮ್ಮ ಕುತ್ತಿಗೆಗೆ ಸುತ್ತಕೊಳ್ತು. ನಂಜವ ಹೇಳ್ದಂಗೆ ಇವತ್ತು ಸಂಜೆ ಆ ರಾಕ್ಷಸಿ ನಮ್ಮನ್ನು ಮಾತ್ರ ಸುಮ್ಕೆ ಬಿಡಕ್ಕಿಲ್ಲ. ಆ ರಾಜವ ಇರ್ಲಿ, ಇದನ್ನೆಲ್ಲ ನಾವೇ ಮಾಡಿದ್ದು ಅಂತ ಏನಾದ್ರು ಪುಟ್ಟವಂಗೆ ಗೊತ್ತಾದ್ರೆ ಹೇಗ್ ರಿಯಾಕ್ಟ್ ಮಾಡ್ಬೋದು ಅಂತ ಯೋಚನೆ ಮಾಡಿದ್ದೀರಾ? ಮೊದ್ಲೇ ಅವಂಗೆ ಸುಳ್ಳು ಹೇಳೋದು, ಮೋಸ ಮಾಡೋದು ಇದೆಲ್ಲ ಆಗಲ್ಲ. ಇದನ್ನೆಲ್ಲ ನಾವೇ ಮಾಡಿದೀವಿ ಅಂತ ಗೊತ್ತಾದ್ರೆ ಅಪ್ಪ ನಮ್ಮ ಹತ್ರ ಮಾತೇ ಆಡಲ್ಲ. ಮಾತಾಡೋದಿರ್ಲಿ, ಮಮ್ಮಿ ಏನಾರ ಪುಟ್ಟವನು ಇದ್ರಲ್ಲಿ ಸೇರ್ಕೊಂಡವ್ರೆ ಅಂತ ಊರ್ ಜನದ ಮುಂದೆ ಸುಳ್ಳು ಹೇಳಿದ್ರೆ ಊರ್ ಜನ ದೃಷ್ಟಿನಾಗೆ ಅವನು ಕೆಟ್ಟೋಳಾಗೋಯ್ತಾಳೆ. ಪುರ್ಸೆ ಹಂಗೇನಾರಾದ್ರೆ ನಾನಂತೂ ಸುಮ್ಕಿರಕ್ಕಿಲ್ಲ. ಅವಳು ಸಾವು ನನ್ನ ಕೈನಲ್ಲೇನೆ. ನಾವು ಸಂಜೆವರೆಗೂ ಕಾಯ್ತಾ ಕೂತ್ರೆ ಆಗಲ್ಲ. ಇದರಿಂದ ಬಚಾವಾಗಕ್ಕೆ ಈಗಲೇ ಏನಾದ್ರೂ ಐಡಿಯಾ ಹುಡುಕ್ಬೇಕು. ಏನ್ ಐಡಿಯಾ ಹುಡುಕೋದ್ ಸುಮಾ? ಈಗಾಗ್ಲೇ ಇದನ್ನೆಲ್ಲ ನಾವೇ ಮಾಡಿರೋದು ಅಂತ ಆ ರಾಜಿಗೆ ಗೊತ್ತಾಗೋಗ್ಬಿಟ್ಟಿದ್ಯಲ್ಲ. ಅಕ್ಕ, ನಾವ್ ಯಾಕೆ ನಂಜಮ್ಮ ಹೇಳ್ದಂಗೆ ಇದ್ಯಾವುದು ನಮಗ್ ಗೊತ್ತೇ ಇಲ್ಲ ಅಂತ ಸುಳ್ಳು ಹೇಳ್ಬಾರ್ದು? ಏ ಸರಿಗೆ ಹೇಳ್ದೆ ಕಣವಿ, ಬೀಸೋ ದೊಣ್ಣೆಯನ್ನು ತಪ್ಪಿಸ್ಕೊಂಡ್ರೆ 100 ವರ್ಷ ಆಯ್ಸು ಅಂತ ಹೇಳ್ತಾರೆ. ಅವ್ರು ಉಪಾಯ ಕೊಟ್ಟಿದ್ದು ಪುಟ್ಟವಂಗೆ, ನಮ್ಗಲ್ಲ. ನಮ್ಮನ್ನ ಯಾರು ರಾಜ್ಯಕ್ಕೆ ಕೇಳಿದಾಗ ನಮಗೆ ಗೊತ್ತಿಲ್ಲ ಅನ್ಬಿಟ್ರೆ ಆಯ್ತು. ಬಂದರಿಗೆ ಸುಮ್ಕಲ್ಲ ಅಂತ ವಾಪಸ್ ಹೊಂಟೋಯ್ತಾಳೆ. ಅಯ್ಯೋ ಅಪ್ಪಯ್ಯ, ಅದೆಲ್ಲ ಸುಳ್ಳು. ಅವಳು ತೆಪ್ಕಿರೋ ಜಾಯಿಮಾಂದವಳೆ ಅಲ್ಲ. ಅವನ ಮೇಲೆ ಕಾಣೆ ಮಾಡು, ಇಲ್ಲದ ಯಾರ ಮುಂದೆ ಕರ್ಪೂರ ಹಚ್ಚು ಅಂತ ಜೋನಾರ ಹೇಳಿ ಬಾಯಿ ಕಟ್ಟಾಕ್ಬಿಡ್ತಾಳೆ. ಹಾಗಾದ್ರೆ ನಾವೆಲ್ಲ ತಗ್ಲಾ ಕೂತೀವಕ್ಕ. ಹಾಗೇನಾದ್ರೂ ಆಗೋದ್ರೆ ಕಂಟಿಯವ್ರ ಕೋಪಕ್ಕೂ ನನ್ಗೆ ಗುರಿಯಾಗಬೇಕಾಗತ್ತೆ.
ಅಪ್ಪ ಭಾವ ಮೊದ್ಲೇ ಸ್ನೇಹಕ್ಕನ ಆತ್ಮ ನೋಡ್ಬೇಕು ಅಂತ ಕಾಯ್ತಿದ್ದಾರೆ. ಇದೆಲ್ಲ ಸುಳ್ಳು ಅಂತ ಗೊತ್ತಾದ್ರೆ ಅಷ್ಟೇ ನಮ್ ಕತೆ. ಆಮೇಲೆ ಬಂಗಾರಮ್ಮನವರು ಹಳೆ ಬಂದೂಕ ತಗೊಂಡು ಮನಿಸ್ತಾರೆ. ಆ ಭಯ ಏನೂ ಇಲ್ಲ. ನಾನು ಆಗ್ಲೇ ಅತ್ತೆ ಹತ್ರ ಎಲ್ಲ ವಿಷಯನೂ ಹೇಳ್ಬಿಟ್ಟಿದ್ದೀನಿ. ಹೌದೇನವೇ? ಹೌದಕ್ಕ, ಇದನ್ನೆಲ್ಲ ನಾವು ಯಾವ ಕೆಟ್ಟ ಇಂಟೆನ್ಷನ್ ಇಟ್ಕೊಂಡು ಮಾಡಿಲ್ಲ ಅಂತ ಅತ್ತೆಗೆ ಗೊತ್ತಾಗಿದೆ. ಹಾಗಾದ್ರೆ ಒಂದು ರೂಟ್ ಕ್ಲಿಯರ್ ಆದಂಗೆ ಆಯ್ತು. ಹಾಗಂತ ನಾವು ಸುಮ್ಮನೆ ಇರೋಕ್ಕಾಗಲ್ಲ ಸುಮಾ. ಕಂಠಿಯವ್ರು ಏನಾದರೂ ಪ್ರಶ್ನೆ ಮಾಡಿದ್ರೆ ನಾವು ವಿಧಿ ಇಲ್ಲದೆ ಎಲ್ಲ ನಿಜನೂ ಹೇಳಬೇಕಾಗುತ್ತೆ. ಅಷ್ಟೇ, ಮುಗೀತು. ಒಟ್ನಲ್ಲಿ ನಾವೆಲ್ಲ ಇವತ್ತು ಊರ್ ಬಾಗ್ಲಿಗೆ ತೋರಣ ಆಗೋದಂತೂ ಗ್ಯಾರಂಟಿ.